ಕರೆಕ್ಟಾಗಿ 100 ವರ್ಷಗಳ ಹಿಂದೆ 4 ಜನ ಸ್ಟಾರ್ಟ್ ಮಾಡಿದಂಥ ಒಂದು ಸಂಸ್ಥೆ ಇವತ್ತು ದೇಶದ ಮೂಲೆ ಮೂಲೆಗೂ ರೀಚ್ ಆಗಿದೆ. ಈ ಸಂಸ್ಥೆಯಲ್ಲಿ ಗುರುತಿಸಿಕೊಂಡಂತ ಎಷ್ಟೋ ಜನ ಇವತ್ತು ಸಾಮಾಜಿಕ ಕಾರ್ಯಕರ್ತರಾಗಿದ್ದಾರೆ, ಸರ್ಕಾರಿ ಹುದ್ದೆಗಳಲ್ಲಿದ್ದಾರೆ, ಬಿಸ್ನೆಸ್ ಮೆನ್ಗಳಾಗಿದ್ದಾರೆ. ಅಷ್ಟೇ ಯಾಕೆ, ಈ ದೇಶದ ಹೋಮ್ ಮಿನಿಸ್ಟ್ರು ಆಗಿದ್ದಾರೆ, ಪ್ರೈಮ್ ಮಿನಿಸ್ಟ್ರು ಆಗಿದ್ದಾರೆ. ಇಷ್ಟೆಲ್ಲ ಇಂಟ್ರೊಡಕ್ಷನ್ ಕೊಟ್ಮೇಲೆ ನಿಮ್ಗೆ ಅರ್ಥ ಆಗಿರುತ್ತೆ ನಾವು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದೀವಿ ಅಂತ. RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. Ladies and gentlemen, we turn to Karnataka. Congress party has proved that it is completely against Rashtriya Swayam Sevak Sangh or the RSS. One organization called the RSS. RSS ಗೆ ಯಾರು ಪ್ರಾಯೋಜಕತ್ವ ಇದೆ? ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು? ಕೆಲವ್ರ ಪ್ರಕಾರ ಈ ಸಂಸ್ಥೆಯಲ್ಲಿರೋರು ದೇಶ ಕಟ್ಟುವಂತ ದೇಶ ಪ್ರೇಮಿಗಳು, ಇನ್ ಕೆಲವ್ರ ಪ್ರಕಾರ ದೇಶ ಒಡೆಯೋ ಕೋಮುವಾದಿಗಳು. ಹಾಗಾದ್ರೆ RSS ನಿಜವಾಗ್ಲೂ ದೇಶ ಕಟ್ಟೋ ಕೆಲಸ ಮಾಡ್ತಿದ್ಯಾ, ದೇಶ ಒಡೆಯೋ ಕೆಲಸ ಮಾಡ್ತಿದ್ಯಾ? ಅಸಲಿಗೆ ಈ RSS ಹುಟ್ಕೊಂಡಿದ್ದಾದ್ರೂ ಯಾಕೆ, ಈ ಸಂಸ್ಥೆಗೆ ಪೊಲಿಟಿಕಲ್ ಲಿಂಕ್ ಬಂದಿದ್ದಾದ್ರೂ ಹೇಗೆ? ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಇನ್ ಟುಡೇಸ್ ವಿಡಿಯೋ, ಲೆಟ್ಸ್ ಡಿಕೋಡ್ ದ ಹಿಸ್ಟ್ರಿ ಆಫ್ RSS. ಬಿಫೋರ್ ವಿ ಸ್ಟಾರ್ಟ್, ಒಂದು ವಿಚಾರನ ಕ್ಲಿಯರ್ ಮಾಡಲೇಬೇಕು. ನಾನು ಕೂಡ 2 ವರ್ಷಗಳ ಕಾಲ RSS ನ ಬೈಠಕ್ಗಳು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಮಾತಾಡ್ತಿರುವಂತಹ ಎಲ್ಲ ವಿಷಯಗಳು ಕೂಡ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮತ್ತೆ ಹಿಸ್ಟ್ರಿನಲ್ಲಿ ಡಾಕ್ಯುಮೆಂಟ್ ಆಗಿರುವಂತಹ ಅಂಶಗಳನ್ನು ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಈ RSS ಯಾಕೆ ಶುರುವಾಯಿತು ಅಂತ ತಿಳ್ಕೋಬೇಕು ಅಂದ್ರೆ ಸುಮಾರು 120 ವರ್ಷಗಳ ಹಿಂದಕ್ಕೆ ಹೋಗಬೇಕು. 1857ರ ಸಿಪಾಯಿ ದಂಗೆ ನಂತರ ಬ್ರಿಟಿಷರಿಗೆ ಒಂದು ವಿಚಾರ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು. ನಾವು ಭಾರತದ ಮೇಲೆ ಕಂಟ್ರೋಲ್ ಇಟ್ಕೋಬೇಕು ಅಂದ್ರೆ ಭಾರತೀಯರನ್ನ ಒಟ್ಟಾಗಿ ಒಂದಾಗಿರೋದಕ್ಕೆ ಬಿಡಬಾರದು ಅಂತ. ಅದೇ ಕಾರಣಕ್ಕೋಸ್ಕರ ಡಿವೈಡ್ ಅಂಡ್ ರೂಲ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಿದ್ರು. ಇದಕ್ಕೆ ಕೆಲವು ಎಕ್ಸಾಂಪಲ್ಗಳು ಕೊಡಬೇಕು ಅಂದ್ರೆ ಬಂಗಾಳದ ಡಿವಿಷನ್ ಆಗಿರ್ಬೋದು, ಮುಸ್ಲಿಮರಿಗೆ ಪ್ರತ್ಯೇಕ ಎಲೆಕ್ಷನ್ ನಡೆಸೋ ವಿಚಾರ ಆಗಿರ್ಬೋದು, ಇನ್ನ ತುಂಬಾ ಉದಾಹರಣೆಗಳಿದೆ. ಇನ್ನೊಂದ್ ಕಡೆ ಫ್ರೀಡಮ್ ಮೂವ್ಮೆಂಟ್ ನ ಲಾರ್ಜ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದ ಕಾಂಗ್ರೆಸ್ ಪಕ್ಷ ಕೂಡ ಈ ತಾರತಮ್ಯಗಳ ಬಗ್ಗೆ ಪ್ರಶ್ನೆ ಮಾಡಲೇ ಇಲ್ಲ. ನಿಮಗೆ ಒಂದು ಘಟನೆ ಬಗ್ಗೆ ಹೇಳೋದಾದ್ರೆ 1919ರಲ್ಲಿ ಖಿಲಾಫತ್ ಚಳುವಳಿ ಪ್ರಾರಂಭ ಆಗುತ್ತೆ. ಈ ಚಳುವಳಿ ಯಾಕೆ ಪ್ರಾರಂಭ ಆಯಿತು ಅಂದ್ರೆ ಟರ್ಕಿಯಲ್ಲಿ ಬ್ರಿಟಿಷರು ಆಟೋಮನ್ ಕ್ಯಾಲಿಫೇಟ್ರ ಆಡಳಿತವನ್ನ ರದ್ದುಗೊಳಿಸಿರ್ತಾರೆ. ಇದನ್ನ ವಿರೋಧಿಸಿ ಭಾರತದಲ್ಲಿ ಚಳುವಳಿ ಪ್ರಾರಂಭ ಆಗಿರುತ್ತೆ. ಈ ಚಳುವಳಿಗೆ ಗಾಂಧೀಜಿಯವರ ಬೆಂಬಲ ಕೂಡ ಇರುತ್ತೆ. ಆ ಸಮಯಕ್ಕೆ ಗಾಂಧೀಜಿಯವರಾಗ್ಲೇ ಅಸಹಕಾರ ಚಳುವಳಿಯನ್ನ ಪ್ರಾರಂಭ ಮಾಡಿರ್ತಾರೆ. ಆ ಚಳುವಳಿಯನ್ನು ಕೂಡ ಇದ್ರ ಜೊತೆಗೇನೆ ಸೇರಿಸ್ಕೊಳ್ತಾರೆ. 1922ರಲ್ಲಿ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದಂತ ಕೆಲವು ಹೋರಾಟಗಾರರ ಮೇಲೆ ಬ್ರಿಟಿಷರು ಫೈರಿಂಗ್ ಮಾಡಿರ್ತಾರೆ. ಅಲ್ಲಿವರೆಗೂ ಅಹಿಂಸಾತ್ಮಕವಾಗಿ ನಡೀತಾ ಇದ್ದಂತ ಈ ಹೋರಾಟ ಹಿಂಸೆಗೆ ತಿರುಗುತ್ತೆ. ಅಲ್ಲೇ ಇದ್ದ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾರೆ. 22 ಜನ ಪೊಲೀಸರು ಈ ದಾಳಿಯಲ್ಲಿ ಸತ್ತೋಗ್ತಾರೆ. ಈ ಇನ್ಸಿಡೆಂಟ್ ನ ಖಂಡಿಸಿ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನೇ ನಿಲ್ಲಿಸ್ಬಿಡ್ತಾರೆ. ಈಗ ನಿಮ್ಗೆ ಇನ್ನೊಂದು ಘಟನೆ ಬಗ್ಗೆ ಹೇಳ್ತೀನಿ ಕೇಳಿ. 1921ರಲ್ಲಿ ಕೇರಳದ ಮಲಬಾರ್ ರೀಜನ್ ಅಲ್ಲಿ ಬ್ರಿಟಿಷರು ಮತ್ತೆ ಜಮೀನ್ದಾರರ ವಿರುದ್ಧ ನಡೀತಿದ್ದಂತ ಹೋರಾಟ ಹಿಂಸಾ ರೂಪಕ್ಕೆ ತಿರುಗುತ್ತೆ. ಈ ದಂಗೆಯಲ್ಲಿ ಒಂದು ಅಂದಾಜಿನ ಪ್ರಕಾರ 10,000 ಜನ ತಮ್ಮ ಪ್ರಾಣವನ್ನ ಕಳ್ಕೊತಾರೆ. ಒಂದು ಆರ್ಟಿಕಲ್ ನ ಪ್ರಕಾರ 2,500ಕ್ಕೂ ಹೆಚ್ಚು ಹಿಂದೂಗಳನ್ನ ಬಲವಂತವಾಗಿ ಮತಾಂತರ ಮಾಡಿದ್ರು ಅಂತ ಕೂಡ ವರದಿಯಾಗಿದೆ. ಆದರೆ ಈ ವಿಚಾರದ ಬಗ್ಗೆ ಮಹಾತ್ಮ ಅಂತ ಕರೆಸ್ಕೊಳ್ಳೋ ಗಾಂಧಿ ಆಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷ ಆಗ್ಲಿ ಖಂಡನೆನೂ ಮಾಡಲಿಲ್ಲ, ಟೀಕೆನೂ ಮಾಡಲಿಲ್ಲ. ಇಂಥ ಹಲವಾರು ಘಟನೆಗಳನ್ನ ನೋಡ್ತಿದ್ದಂಥ ಒಬ್ಬ ಡಾಕ್ಟರ್ಗೆ ಹಿಂದೂ ವಿಚಾರಧಾರೆಗಳನ್ನ, ಹಿಂದೂಗಳ ಹಕ್ಕುಗಳನ್ನ ಪ್ರಶ್ನೆ ಮಾಡುವಂತ, ಪ್ರತಿಪಾದನೆ ಮಾಡುವಂತ ಒಂದು ಸಂಘಟನೆ ಇರಬೇಕಾಗಿತ್ತು ಅಂತ ಅನ್ಸುತ್ತೆ. ಈ ವಿಚಾರಗಳನ್ನ ಕೆಲವು ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡ್ತಾರೆ. ಅವ್ರಿಗೂ ಕೂಡ ಈ ವಿಚಾರಧಾರೆ ಸರಿಯಾಗಿದೆ ಅಂತ ಅನ್ಸುತ್ತೆ. ಒಂದಷ್ಟು ಯುವಕರನ್ನ ಸೇರಿಸ್ಕೊಂಡು 1925 ಸೆಪ್ಟೆಂಬರ್ 27ನೇ ತಾರೀಕು ವಿಜಯದಶಮಿ ಹಬ್ಬದ ದಿನ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡ್ತಾರೆ. ಈ ಸಂಘಟನೆನೇ RSS. ಇದರ ಸಂಸ್ಥಾಪಕರು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್. ಈ ಶಾಖೆನಲ್ಲಿ ದೈಹಿಕ ತರಬೇತಿ, ಸೆಲ್ಫ್ ಡಿಫೆನ್ಸ್, ಹಿಂದೂ ಶಾಸ್ತ್ರಗಳನ್ನ ಹೇಳ್ಕೊಡ್ತಾ ಇರ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಈ ಸಂಘಟನೆಯಲ್ಲಿದ್ರು. ಬರ್ತಾ ಬರ್ತಾ RSS ತುಂಬಾನೇ ಪಾಪ್ಯುಲರ್ ಆಗೋದಕ್ಕೆ ಶುರುವಾಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತು ಭಾರತದಲ್ಲಿ 83,000 ಬ್ರಾಂಚ್ಗಳಿದೆ. ಈ ಎಲ್ಲಾ ಬ್ರಾಂಚ್ಗಳಿಂದ ಒಟ್ಟು ಅಂದಾಜು 40 ಲಕ್ಷ ಜನ ಮೆಂಬರ್ಸ್ಗಳಿದ್ದಾರೆ. ಇವತ್ತು ಈ RSS ಸಂಘಟನೆ ಎಷ್ಟು ಇನ್ಫ್ಲೂಯೆನ್ಷಿಯಲ್ ಆಗಿದೆ ಅಂದ್ರೆ ನಮ್ಮ ದೇಶದ ಅಪೋಸಿಷನ್ಗಳು ಬಿಡಿ, ಪಾಕಿಸ್ತಾನದ ಮಾಜಿ ಪ್ರಧಾನಿ ಕೂಡ RSS ನ ವಿರೋಧಿಸ್ತಾರೆ. RSS, Mr. Narendra Modi is a life member of RSS. RSS was an organization that was inspired by Adolf Hitler and Mussolini, came about in 1925. ಇವತ್ತು ನಮ್ಮ ದೇಶದಲ್ಲಿ RSS ಬಗ್ಗೆ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ. ಕೆಲವರು ಇದನ್ನ ದೇಶ ಪ್ರೇಮಿಗಳ ಸಂಘಟನೆ ಅಂತ ಕರೆದ್ರೆ, ಇನ್ನ ಕೆಲವರು ದೇಶ ಒಡೆಯೋ ಸಂಘಟನೆ ಅಂತ ಕರೀತಾರೆ.
ಹಾಗೆ RSS ಬಗ್ಗೆ ಹಲವಾರು ಆಪಾದನೆಗಳನ್ನ ಮಾಡ್ತಾರೆ. ಪ್ರತಿ ಸಾರಿ RSS ಬಗ್ಗೆ ಡಿಸ್ಕಷನ್ ಆದಾಗಲೂ RSS ಫ್ರೀಡಮ್ ಮೂವ್ಮೆಂಟ್ ನಲ್ಲಿ ಭಾಗವಹಿಸೇ ಇರಲಿಲ್ಲ ಅನ್ನುವಂತ ಒಂದು ಅಪವಾದ ಕೇಳಿಬರುತ್ತೆ. ಇದಕ್ಕೆ RSS ನವರು ಕೊಡೋ ಉತ್ತರ ಏನಪ್ಪಾ ಅಂದ್ರೆ, RSS ನ ಸ್ಥಾಪನೆಗೆ ಮೂಲ ಕಾರಣಕರ್ತರಾದವರು ಎಡ್ಗೆವಾರ್ ವೀರ ಸಾವರ್ಕರ್. ಇವರು ಸ್ವತಂತ್ರ ಹೋರಾಟದಲ್ಲಿ ಹಲವಾರು ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಅಂಥದ್ರಲ್ಲಿ ನೀವು RSS ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸೇ ಇರಲಿಲ್ಲ ಅಂತ ಹೆಂಗೆ ಹೇಳ್ತೀರಾ ಅನ್ನುವಂಥ ವಾದನ ಅವರು ಕೂಡ ಮುಂದಿಡ್ತಾರೆ. ಇತ್ತೀಚೆಗೆ ಕೇಳಿ ಬರ್ತಾ ಇರೋ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, RSS ಮೂರು ಸಲ ಬ್ಯಾನ್ ಆಗಿತ್ತು ಅನ್ನೋ ವಿಚಾರ. RSS ನಿಜವಾಗ್ಲೂ ಬ್ಯಾನ್ ಆಗಿತ್ತಾ? ಬ್ಯಾನ್ ಆಗುವಂತ ಕೆಟ್ಟ ಕೆಲಸ RSS ಏನ್ ಮಾಡಿತ್ತು? 1948 ಗಾಂಧೀಜಿಯವರ ಹತ್ಯೆಯಲ್ಲಿ RSS ಕೈವಾಡ ಇದೆ ಅನ್ನೋ ಆರೋಪಗಳು ಕೇಳಬರುತ್ತೆ. ಗಾಂಧೀಜಿಯನ್ನ ಹತ್ಯೆ ಮಾಡಿದಂತ ನಾಥೂರಾಮ್ ಗೂಡ್ಸೆಗೂ RSSಗೂ ನಿಕಟವಾದ ಸಂಪರ್ಕ ಇತ್ತು. ಈ ಹತ್ಯೆ ಹಿಂದೆ RSS ನ ಕುಮ್ಮಕ್ಕಿದೆ ಅಂತ ವರದಿಗಳು ಪ್ರಕಟ ಆಗತ್ತೆ. ಇದೇ ಕಾರಣಕ್ಕೆ RSS ನ 1 ವರ್ಷಗಳ ಕಾಲ ಬ್ಯಾನ್ ಮಾಡಿರ್ತಾರೆ. ಆದ್ರೆ ತನಿಖೆ ನಡೆದ ನಂತರ RSSಗೂ ಈ ಹತ್ಯೆಗೂ ಯಾವುದೇ ತರದ ಸಂಬಂಧ ಇಲ್ಲ ಅಂತ ಗೊತ್ತಾದ್ಮೇಲೆ ಈ ಬ್ಯಾನ್ ಆರ್ಡರ್ನ ವಾಪಸ್ ತಗೊಳ್ತಾರೆ. 1975ರ ಎಮರ್ಜೆನ್ಸಿ ಸಂದರ್ಭದಲ್ಲಿ ನಡೆದಂತಹ ಹೋರಾಟಗಳ ಹಿಂದೆ RSS ಕೈವಾಡ ಇದೆ ಅಂತ ಹೇಳಿ RSS ಸಂಘಟನೆಯನ್ನ ಬ್ಯಾನ್ ಮಾಡಿದ್ರು. ಇಲ್ಲಿ ಇನ್ನೊಂದು ವಿಚಾರನ ಗಮನಿಸಲೇಬೇಕು. ಎಮರ್ಜೆನ್ಸಿ ಸಂದರ್ಭದಲ್ಲಿ ಕೇವಲ RSS ಮಾತ್ರ ಅಲ್ಲ, ಬಹಳಷ್ಟು ಸಂಘಟನೆಗಳನ್ನ ಬ್ಯಾನ್ ಮಾಡಿದ್ರು. ಈವನ್ ನ್ಯೂಸ್ ಪೇಪರ್ಗಳ ಮೇಲೂ ಕೂಡ ತುಂಬಾ ರೆಸ್ಟ್ರಿಕ್ಷನ್ಗಳನ್ನ ಹಾಕಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ಆಸ್ ಅ ಪ್ರೊಟೆಸ್ಟ್ ಖಾಲಿ ಪತ್ರಿಕೆಯನ್ನ ಪ್ರಿಂಟ್ ಮಾಡಿತ್ತು. ಡಿಸೆಂಬರ್ 6, 1992 ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ RSS ನೇರ ಕೈವಾಡ ಇದೆ ಅಂತ ಹೇಳಿ ಅವತ್ತಿನ ಪ್ರಧಾನಮಂತ್ರಿಗಳಾಗಿದ್ದ PV ನರಸಿಂಹರಾವ್ RSS ನ ಬ್ಯಾನ್ ಮಾಡ್ತಾರೆ. ಆದ್ರೆ ಈ ಆರ್ಡರ್ ಅನ್ನ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ತಾರೆ. ಕೋರ್ಟ್ ನಲ್ಲಿ RSS ನ ಇನ್ವಾಲ್ವ್ಮೆಂಟ್ ಬಗ್ಗೆ ಯಾವುದೇ ಸಾಕ್ಷಿಗಳಿಲ್ಲದಿದ್ದರಿಂದ ಈ ಆರ್ಡರ್ ವಜಾ ಆಗತ್ತೆ. ಇಷ್ಟು ಕೇಳಿದ್ಮೇಲೆ ನಿಮ್ಗೆ ಅನ್ಸಿರುತ್ತೆ, ಈ RSS ಎಂತ ಕೆಟ್ಟ ಸಂಘಟನೆಗಳು, ಇವರಿಂದ ದೇಶಕ್ಕೆ ಏನು ಉಪಯೋಗ ಇಲ್ಲ ಅಂತ ಅಲ್ವಾ? ವೇಟ್, ಇದು ಅರ್ಧ ಸ್ಟೋರಿ ಮಾತ್ರ. RSS ನ ವಿರೋಧಿಸೋರು RSS ಈ ದೇಶಕ್ಕೆ ಮಾಡಿರುವಂತಹ ಒಳ್ಳೆ ಕೆಲಸಗಳ ಬಗ್ಗೆ ಉಲ್ಲೇಖನೆ ಮಾಡಲ್ಲ. 1954 ಭಾರತಕ್ಕೆ 1947ರಲ್ಲೇ ಸ್ವತಂತ್ರ ಬಂದರೂ ಕೂಡ ಬಹಳಷ್ಟು ಪ್ರದೇಶಗಳು ಪೋರ್ಚುಗೀಸರ ವಶದಲ್ಲೇ ಇತ್ತು. ದಾದ್ರಾ ನಗರ್ ಹವೇಲಿ ಮತ್ತೆ ಗೋವಾ, ಈ 2 ಪ್ರದೇಶಗಳು ಕೂಡ ಪೋರ್ಚುಗೀಸರ ಕಂಟ್ರೋಲ್ನಲ್ಲೇ ಇತ್ತು. ಆಗಸ್ಟ್ 2, 1954 RSS AGD ಮತ್ತೆ NMLO ಅನ್ನೋ ಸಂಘಟನೆಗಳ ಜೊತೆ ಸೇರ್ಕೊಂಡು ಪೋರ್ಚುಗೀಸರ ವಿರುದ್ಧ ಆರ್ಮ್ ರೆವಲ್ಯೂಷನ್ ಘೋಷಣೆ ಮಾಡ್ತಾರೆ. ಈ ದಾದ್ರಾ ನಗರ್ ಹವೇಲಿ ಪ್ರದೇಶಗಳನ್ನ ವಶಪಡಿಸಿಕೊಂಡು ಅಲ್ಲಿ ತ್ರಿವರ್ಣ ಧ್ವಜ ಕೂಡ ಹಾರಿಸ್ತಾರೆ. ಆ ಸಮಯಕ್ಕೆ RSS ನ ಮೆಂಬರ್ ಆಗಿದ್ದ ಒಬ್ಬರನ್ನ ಈ ಏರಿಯಾಗಳಿಗೆ ಇನ್ಚಾರ್ಜ್ ಆಗಿ ನೇಮಿಸಿರ್ತಾರೆ. ಮುಂದೆ ಇದೇ ಪ್ರದೇಶಗಳು ಭಾರತಕ್ಕೆ ಸೇರಿಕೊಳ್ಳುತ್ತೆ. 1961 ಗೋವಾ ಈಗಲೂ ಪೋರ್ಚುಗೀಸರ ವಶದಲ್ಲೇ ಇತ್ತು. ಭಾರತ ನೇರವಾಗಿ ಮಿಲಿಟರಿ ಆಕ್ಷನ್ ತಗೊಳ್ಳೋದಕ್ಕೆ ತುಂಬಾ ಸಮಸ್ಯೆಗಳಿತ್ತು. ಯಾಕಂದ್ರೆ ಪೋರ್ಚುಗಲ್ ನೇಟೋ ಮೆಂಬರ್ ಕಂಟ್ರಿ. ಒಂದು ವೇಳೆ ಭಾರತ ಏನಾದರೂ ನೇರವಾಗಿ ಮಿಲಿಟರಿ ಆಕ್ಷನ್ ತಗೊಂಡ್ರೆ ನೇಟೋ ರಾಷ್ಟ್ರಗಳ ಕೆಂಗಣ್ಣಿಗೆ ಗುರಿಯಾಗುವಂತ ಸಾಧ್ಯತೆನೂ ಇತ್ತು. ಆಗ ಕಾಲಿಟ್ಟಿದ್ದೆ RSS. ಇಲ್ಲೂ ಕೂಡ RSS ಜಗನ್ನಾಥರಾವ್ ಜೋಶಿಯವರ ನೇತೃತ್ವದಲ್ಲಿ ಆಂದೋಲನಗಳನ್ನ ಪ್ರಾರಂಭ ಮಾಡುತ್ತೆ. ಬಹಳಷ್ಟು RSS ಕಾರ್ಯಕರ್ತರಿಗೆ 10 ವರ್ಷ ಜೈಲು ಶಿಕ್ಷೆ ಅಂತ ಪೋರ್ಚುಗೀಸ್ ಸರ್ಕಾರ ಆದೇಶ ಕೂಡ ಹೊರಡಿಸುತ್ತೆ. 1961ರ ಹೊತ್ತಿಗೆ ಆಗಾಗಲೇ ಭಾರತ ಸರ್ಕಾರದ ಮೇಲೆ ತುಂಬಾ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಇದೇ ಟೈಮ್ಗೆ ಪೋರ್ಚುಗೀಸ್ ಆರ್ಮಿ ಅಮಾಯಕರಾಗಿರುವಂತಹ ಭಾರತೀಯ ಮೀನುಗಾರರ ಮೇಲೆ ಫೈರಿಂಗ್ ಮಾಡುತ್ತೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡಂತಹ ಭಾರತ ಸರ್ಕಾರ ಆಪರೇಷನ್ ವಿಜಯ್ ಲಾಂಚ್ ಮಾಡುತ್ತೆ. 36 ಗಂಟೆಗಳ ಆಪರೇಷನ್ ಬಳಿಕ ಭಾರತೀಯ ಸೇನೆ ಗೋವಾವನ್ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಪೋರ್ಚುಗೀಸ್ ಆರ್ಮಿ ಸರೆಂಡರ್ ಆಗುತ್ತೆ. ಗೋವಾದ ಪಂಜಿಮ್ ಅನ್ನೋ ಪ್ರದೇಶದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸೋ ಮೂಲಕ ಗೋವಾನ ಭಾರತಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರೆ. ಇವತ್ತು ನೀವು ಪಕ್ಕದಲ್ಲೇ ಇರೋ ಗೋವಾಗೆ ಪಾಸ್ಪೋರ್ಟ್ ವೀಸಾ ಇಲ್ಲದೆ ಹೋಗಿ ಬರ್ತಾ ಇದ್ದೀರಾ ಅಂದ್ರೆ ಅದಕ್ಕೂ ಕಾರಣ ಇದೇ RSS. 1947 ಭಾರತ ಪಾರ್ಟಿಷನ್ ಆಗ್ತಿದ್ದಂಥ ಸಮಯ. ಕಾಶ್ಮೀರದ ರಾಜ ಹರಿ ಸಿಂಗ್ ಭಾರತ ಒಕ್ಕೂಟಕ್ಕೆ ಸೇರೋದಕ್ಕೆ ಒಪ್ಕೊಂಡಿರಲ್ಲ. ಇನ್ನೊಂದು ಕಡೆ ಪಾಕಿಸ್ತಾನ ಹೆಂಗಾದ್ರೂ ಮಾಡಿ ಕಾಶ್ಮೀರನ ವಶಪಡಿಸ್ಕೊಳ್ಳೇಬೇಕು ಅಂತ ಪ್ಲಾನ್ ಮಾಡ್ತಿತ್ತು. ಈ ಪರಿಸ್ಥಿತಿಗಳನ್ನೆಲ್ಲ ಗಮನಿಸಿದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವತ್ತಿನ RSS ನ ಸರಸಂಚಾಲಕರಾಗಿದ್ದ ಗೋಲ್ವಾಲ್ಕರ್ ಅವರನ್ನ ರಾಜ ಹರಿ ಸಿಂಗ್ ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಗೋಲ್ವಾಲ್ಕರ್ ಕೂಡ ಇಮಿಡಿಯೇಟ್ ಆಗಿ ಶ್ರೀನಗರಕ್ಕೆ ಹೋಗಿ ರಾಜ ಹರಿ ಸಿಂಗ್ ನ ಮೀಟ್ ಆಗಿ ಭಾರತದ ಒಕ್ಕೂಟಕ್ಕೆ ಸೇರ್ಕೋ ಅಂತ ಕನ್ವಿನ್ಸ್ ಮಾಡ್ತಾರೆ. ಮುಂದೆ ಇದೇ ಕಾಶ್ಮೀರಕ್ಕೋಸ್ಕರ ಯುದ್ಧ ಕೂಡ ನಡೆಯುತ್ತೆ. ಆಗ್ಲೂ ಇದೇ RSS ನಮ್ಮ ಸೈನ್ಯಕ್ಕೆ ಪಾಕಿಸ್ತಾನದಿಂದ ವಲಸೆ ಬರ್ತಿದ್ದಂಥ ರೆಫ್ಯೂಜಿಗಳಿಗೆ ಕೂಡ ಸಹಾಯ ಮಾಡ್ತಾರೆ.
ಇದೊಂದೇ ಯುದ್ಧ ಅಲ್ಲ, 1962ರ ಇಂಡೋ ಚೈನಾ ಯುದ್ಧದ ಸಂದರ್ಭದಲ್ಲೂ ಕೂಡ RSS ಫ್ರಂಟ್ ಲೈನ್ನಲ್ಲಿ ನಿಂತು ಕೆಲಸ ಮಾಡಿತ್ತು. ಇದೇ ಕಾರಣಕ್ಕೆ 1963ರ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ RSS ಕಾರ್ಯಕರ್ತರು ಪಥಸಂಚಲನ ಮಾಡೋದಕ್ಕೆ ಅವತ್ತಿನ ನೆಹರು ಅವರ ಸರ್ಕಾರ ಇನ್ವೈಟ್ ಮಾಡಿತ್ತು. 1965ರ ಇಂಡಿಯಾ ಪಾಕಿಸ್ತಾನ್ ವಾರ್, ಇಲ್ಲೂ ಕೂಡ RSS ವಾಲಂಟಿಯರ್ ಆಗಿ ಸರ್ಕಾರಕ್ಕೆ ಸಹಾಯ ಮಾಡಿತು. ಯುದ್ಧದ ಸಂದರ್ಭದಲ್ಲಿ ದೆಹಲಿಯ ಟ್ರಾಫಿಕ್ ವ್ಯವಸ್ಥೆಯನ್ನು ಮ್ಯಾನೇಜ್ ಮಾಡಿದ್ದು ಕೂಡ ಇದೇ RSS. ಅಷ್ಟೇ ಅಲ್ಲ, ಕೆಲವು ರಿಪೋರ್ಟ್ಗಳ ಪ್ರಕಾರ ಕಾಶ್ಮೀರದ ಏರ್ಫೋರ್ಸ್ ರನ್ವೇಗಳ ಮೇಲೆ ಬಿದ್ದಿದ್ದಂಥ ಮಂಜನ್ನು ಕ್ಲಿಯರ್ ಮಾಡಿದ್ದು ಕೂಡ ಇದೇ RSSನ ಕಾರ್ಯಕರ್ತರು. ಈ ಯುದ್ಧದ ಸಂದರ್ಭದಲ್ಲಿ ಸರ್ವ ಪಕ್ಷಗಳ ಸಭೆಯೊಂದನ್ನು ಅವತ್ತಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕರೆದಿದ್ರು. ಈ ಸಭೆಗೆ ಸರ್ಪ್ರೈಸಿಂಗ್ಲಿ RSSನ ಮುಖ್ಯಸ್ಥರಾಗಿದ್ದ MS ಗೋಲ್ವಾಲ್ಕರ್ ಅವರನ್ನು ಕೂಡ ಇನ್ವೈಟ್ ಮಾಡಿದ್ರು. ಬರೀ ಯುದ್ಧಗಳಷ್ಟೇ ಅಲ್ಲ, ಎಲ್ಲೇ ಭೂಕಂಪ ಆಗಲಿ, ಯಾವುದೇ ಥರದ ಪ್ರಕೃತಿ ವಿಕೋಪ ಇರಲಿ, ಎಂಥದ್ದೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಫ್ರಂಟ್ ಲೈನ್ನಲ್ಲಿ ನಿಂತು ಕೆಲಸ ಮಾಡೋದು ಇದೇ RSS. ಇಷ್ಟಿದ್ರೂ ಕೂಡ ಈ RSS ಒಂದು ಕೋಮುವಾದಿ ಸಂಘಟನೆ, ಮುಸ್ಲಿಂ ವಿರೋಧಿ ಸಂಘಟನೆ. ಈ RSSನ ಶಾಖೆಗಳಲ್ಲಿ ಮಕ್ಕಳಿಗೆ ಮುಸ್ಲಿಂ ವಿರೋಧಿ ವಿಚಾರಗಳನ್ನು ಹೇಳ್ಕೊಡ್ತಾರೆ ಅಂತ ಕೆಲವರು ಆರೋಪ ಮಾಡ್ತಾರೆ. ಹಾಗಾದರೆ ನಿಜವಾಗ್ಲೂ RSSನ ಶಾಖೆಗಳಲ್ಲಿ ಏನು ನಡೆಯುತ್ತೆ? ಮುಂಚೆನೇ ಹೇಳಿದೆ, ನಾನು ಕೂಡ 2 ವರ್ಷಗಳ ಕಾಲ RSSನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ ಅಂತ. RSSನ ಶಾಖೆಗಳಲ್ಲಿ ಜಾತಿ ಭೇದ ಇವೆಲ್ಲವನ್ನ ಮರೆತು ಮಕ್ಕಳಿಗೆ ಆಟಗಳನ್ನು ಆಡಿಸ್ತಾರೆ. ವ್ಯಾಯಾಮ, ಸೂರ್ಯ ನಮಸ್ಕಾರ, ದೇಶಭಕ್ತಿಯ ಕಥೆಗಳು, ಈ ರೀತಿ ಚಟುವಟಿಕೆಗಳು ನಡೆಯುತ್ತೆ ಹೊರತು ಪೊಲಿಟಿಕಲ್ ಆ್ಯಂಡ್ ರಿಲಿಜಿಯಸ್ ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆನೇ ನಡೆಯೋದಿಲ್ಲ. ಇನ್ನು RSSನ ರಾಜ್ಯ ಮಟ್ಟದ ಕ್ಯಾಂಪ್ಗಳಲ್ಲೂ ಕೂಡ ನಾನು ಭಾಗವಹಿಸಿದ್ದೀನಿ. ಇಲ್ಲೂ ಕೂಡ ಫಿಸಿಕಲ್ ಆಕ್ಟಿವಿಟಿಗಳ ಜೊತೆಗೆ ಕೆಲವು ಚರ್ಚಾ ಕಾರ್ಯಕ್ರಮಗಳು ನಡೆಯುತ್ತೆ. ಈ ಚರ್ಚೆಗಳು ಯಾವ ವಿಷಯದ ಬಗ್ಗೆ ಇರ್ತಿತ್ತಪ್ಪ ಅಂದರೆ, ಹಿಂದೂ ಧರ್ಮ ಎದುರಿಸ್ತಾ ಇರುವಂಥ ಸಮಸ್ಯೆಗಳೇನು, ಈ ಜಾತಿ ವ್ಯವಸ್ಥೆ ಅನ್ನೋದು ಹೇಗೆ ಹಿಂದೂ ಧರ್ಮವನ್ನು ವೀಕ್ ಮಾಡ್ತಾ ಇದೆ, ಈ ಜಾತಿ ವ್ಯವಸ್ಥೆಯನ್ನು ಹೋಗ್ಲಾಡಿಸೋದು ಹೇಗೆ, ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು ಕೂಡ ಹಿಸ್ಟ್ರಿನಲ್ಲಿ ರೆಕಗ್ನಿಷನ್ ಸಿಗದೇ ಇರುವಂಥ ವ್ಯಕ್ತಿಗಳ ಬಗ್ಗೆ ಅಲ್ಲಿ ಚರ್ಚೆ ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ರಿಗಳು, ಪುಸ್ತಕಗಳನ್ನು ಕೊಡ್ತಾ ಇದ್ರೆ ಹೊರತು ಹಿಂದೂ ಅಥವಾ ಮುಸ್ಲಿಂ ಧರ್ಮದ ಬಗ್ಗೆ ಆಗಲಿ ಯಾವುದೇ ಪೊಲಿಟಿಕಲ್ ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ನಡೆದಿದ್ದು ನನ್ನ ಕಣ್ಗಂತೂ ಬಿದ್ದಿಲ್ಲ. ಇತ್ತೀಚೆಗೆ RSSನ ಮುಖ್ಯಸ್ಥರು ಮುಸ್ಲಿಮರು ಕೂಡ ನಮ್ಮವರೇ, ನಮ್ಮಲ್ಲಿರುವಂಥ ಡಿಫ್ರೆನ್ಸ್ಗಳನ್ನು ಕಮ್ಮಿ ಮಾಡೋ ಕಡೆಗೆ ನಾವು ಪ್ರಯತ್ನ ಪಡಬೇಕು ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ನಿಮಗೆ ಒಂದು ವಿಷಯ ಸರ್ಪ್ರೈಸಿಂಗ್ ಅನ್ಸ್ಬೋದು, RSSನಲ್ಲಿ ಮುಸ್ಲಿಂ ರಾಷ್ಟ್ರೀಯ ಮಂಚನೋ ಒಂದು ಮುಸ್ಲಿಂ ವಿಂಗ್ ಕೂಡ ಇದೆ. ಆಮೇಲೆ ಇನ್ನೊಂದು ವಿಚಾರ, ಈ ಕ್ಯಾಂಪ್ಗೆ ನಾವು 8 ಜನ ಹೋಗಿದ್ವಿ. ವಿಶೇಷ ಏನಂದ್ರೆ ಈ 8 ಜನದಲ್ಲಿ ಒಬ್ಬ ಮುಸ್ಲಿಂ ಕೂಡ ಇದ್ದ. ಬಹುಶಃ ನಿಮ್ಮಲ್ಲೂ ತುಂಬಾ ಜನಕ್ಕೆ ಈ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಹಾಗಾದ್ರೆ RSSಗೆ ವಿರೋಧ ಯಾಕೆ? ಆನ್ಸರ್ ಇಸ್ ವೆರಿ ಸಿಂಪಲ್. RSS ಮೇಲ್ನೋಟಕ್ಕೆ ನಾವೊಂದು ಪೊಲಿಟಿಕಲ್ ಆರ್ಗನೈಸೇಷನ್ ಅಲ್ಲ ಅಂತ ಹೇಳಿದ್ರು ಕೂಡ ಇವತ್ತು BJPಯಲ್ಲಿರುವಂತಹ ಬಹುಪಾಲು ನಾಯಕರು RSSನಿಂದ ಬಂದವರೇ. ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ RSSನ ವಿಚಾರಗಳು ಅವರ ಅಧಿಕಾರದ ಸ್ಟೈಲ್ನಲ್ಲೂ ಕೂಡ ರಿಫ್ಲೆಕ್ಟ್ ಆಗುತ್ತೆ. ನಿಮಗೆ ಆಗಲೇ ಹೇಳಿದೆ RSSನಲ್ಲಿ 40 ಲಕ್ಷ ಜನ ಮೆಂಬರ್ಸ್ ಇದ್ದಾರೆ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 40 ಲಕ್ಷ ಜನ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದರೆ ದಟ್ ಪಾರ್ಟಿ ಬಿಕಮ್ಸ್ ಅನ್ಸ್ಟಾಪಬಲ್. ಐ ಫೀಲ್ ಇದೇ ಕಾರಣಕ್ಕೆ RSS ವಿರುದ್ಧ ರಿಜಿಸ್ಟ್ರೇಷನ್ ಆಗಿಲ್ಲ, ಇನ್ನೊಂದು ಮತ್ತೊಂದು ಅಂತ ಪೊಲಿಟಿಕಲ್ ರೈವಲ್ಗಳಿಂದ ಆರೋಪಗಳು ಕೇಳಿ ಬರ್ತಾನೆ ಇರುತ್ತೆ. ಇನ್ನೊಂದು ಕಡೆ ವಾದ ಏನಂದರೆ, ಸರ್ಕಾರ ತಮ್ಮ ವೈಫಲ್ಯಗಳನ್ನ ಮರೆಮಾಚ್ಕೊಳ್ಳೋಕ್ಕೋಸ್ಕರ ಈ RSS ಟಾಪಿಕ್ನ ಒಂದು ಡೈವರ್ಷನ್ ರೀತಿ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳೋರು ಇದ್ದಾರೆ. ನಿಮಗೇನನ್ಸುತ್ತೆ? ಇವತ್ತಿನ ವಿಡಿಯೋಗೆ ಇಷ್ಟು ಸಾಕು. ಐ ಹೋಪ್ ಎಲ್ಲ ವಿಚಾರಗಳನ್ನು ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ನೂ ಏನಾದರೂ ಬಿಟ್ಟಿರುವಂಥ ವಿಷಯಗಳಿದ್ದರೆ ಕಮೆಂಟ್ ಸೆಕ್ಷನ್ ನಿಮ್ಮದೇ. ನೀವು RSSನ ಯಾವುದಾದ್ರೂ ಶಾಖೆಗಳಲ್ಲಿ ಭಾಗವಹಿಸಿದ್ದೀರಾ? ನಿಮಗೆ RSS ಬಗ್ಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳ ಜೊತೆಗೆ ಸಿಗೋಣ. ಅಲ್ಲಿವರೆಗೂ